ನೋಡ್ಬೋದು ಈಗ ನಮ್ಮ 2 ಟೆಂಟ್ ಗೈಸ್ ಕಮಾನ್ 2 o'clock ಹಾರಿದ ಗೊತ್ತಾಗಿದ್ದಲ್ಲ ನಮಗೆ. ಇವರೆಲ್ಲ ಒಳ್ಳೆ ಟ್ರೆಕ್ಕರ್ಸ್ ತರ ಟೆಂಟ್ ಅದೆಲ್ಲ ಇಟ್ಕೊಂಡು ಸ್ಟೈಲಾಗಿ ಹೋಗ್ತಿದ್ದಾರೆ. ನಾ ಇಲ್ಲಿ ಒಳ್ಳೆ ಕೆಲಸವಾಗಿ 5:37 ಆಯಿತು. ಸೂಪರ್ ಡೂಪರ್ ವ್ಯೂ ಒಟ್ಟಿಗೆ ಈಗ ಅಲ್ಲಿ ತನಕ ಹತ್ತಬೇಕು. ಈಗ ಮ್ಯಾಗಿ ಮಾಡ್ಲಿಕ್ಕೆ ಹೊರಟಿದ್ದೇವೆ. ಓಕೆ ಮನೇಲೆಲ್ಲ ಮನೆ ಮ್ಯಾಗಿ ಮಾಡಿ ಸಾಕಂತೆ. ಇದು ಹಾರಿ ಹೋಗಿತ್ತು ಆ್ಯಕ್ಚುಲಿ ರಾತ್ರಿ. ವಾಟ್ಸ್ ಅಪ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಸೊ ಇವತ್ತು ನಾವು ಟ್ರೆಕ್ಕಿಂಗ್ ಹೋಗ್ತಿದ್ದೇವೆ. ಸೊ ನಮ್ಮ ಮಟ್ಟಿಗೆ ಇವತ್ತು ಇದು ಶರಣ್ ಇಪೋ. ಸೊ 5 ಜನ ಅಲ್ಲ 5 ಜನ ಹೋಗ್ತಿದ್ದೇವೆ. ಓಕೆ, ಶರಣು, ಚಿಮ್ ಆ್ಯಂಡ್ ದಟ್ ಬಾಬು, ಜೋಸ್ವಿನ್ ಬಾಬು. ಓಕೆ, ಆ್ಯಂಡ್ ಬರಲಿಕ್ಕೆ ಬಾಕಿದ್ದಾನೆ. ಸೊ ಇಲ್ಲಿ ಚಿರತೆ ಎಲ್ಲ ಇಟ್ಟಿದ್ದಾರೆ. ನಾನು ಸೆಕೆಂಡ್ ಟೈಮ್ ಹತ್ತುವಂಥದ್ದು, ನೀವೆಲ್ಲ ಥರ್ಡಾ? ಸುಮಾರ ನಿಜವಾಗ್ಲು ನಿಜ 10 ಅಂದರೆ ಸ್ಟೇ ಎರಡನೇ ಸಲ, ಒಂದು 10 ಸಲ ಆಗಿದೆ. 10+ ಒಂದು ಮೂರನೇ ಸಲ ಓಕೆ ಥರ್ಡ್. ಅವೇ ಗ್ಯಾಂಗೆ 2 ಸತಿ ಸೋದ್ದು, 3rd ಟೈಮ್ ಇದು. ಇನ್ನೊಬ್ಬ ಬರಲಿಕ್ಕೆ ಬಾಕಿ ಉಂಟು. ಆ ಜನ ಬಂದ ಮೇಲೆ ಮಾತಾಡ್ತೀನಿ. ಓಕೆ, ಸೊ ಚಲೋ. ಸೊ ಫೈನಲ್ ಆಗಿ ಎಲ್ಲರೂ ಬಂದ ಮೇಲೆ ನಾವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಮೈಕ್ ಗ್ಲಿಚ್ ಇದ್ದ ಕಾರಣದಿಂದ ರೆಕಾರ್ಡ್ ಆಗಿರಲಿಲ್ಲ. ಸೊ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ನೋಡ್ಬೋದು ನಮ್ಮ ಫ್ರೆಂಡ್ಸ್ ಎಲ್ಲ ಹೇಗೆ ಸುಸ್ತಾಗಿದ್ದಾರೆ ಅಂತ. ಆ್ಯಂಡ್ ನಾನು ಕೂಡ ಸಿಕ್ಕಾಪಟ್ಟೆ ಸುಸ್ತಾಗಿದ್ದೆ. ಓಕೆ, ಲಿಟ್ರಲಿ ಒಂದು 4 ಕಿಲೋಮೀಟರ್ಸ್ ಇದೆ ಹತ್ತಲಿಕ್ಕೆ, ಅದರಲ್ಲಿ ಸುಸ್ತಾಗಿದೆ. ಓಕೆ, ಎಲ್ಲ ಮೆಲ್ಲ ಬರೋದು. ನಾ ಬಂದೇನೆ, ನೀ ಬಂದಿದ್ದಿ, ನೀ 5 ಅಲ್ಲ? ಹಾಂ, ಆಗ್ತಾ ಉಂಟು. ಇದು ನಮ್ಮ ಭಟ್ರು ಶರು. ಸೊ ಸ್ವಲ್ಪ ರೆಸ್ಟ್ ತಗೊಳ್ತಿದ್ದೇವೆ. ಮೇನ್ ಟ್ರೆಕ್ಕರ್ ಶರಣ್ಯ ಅಂದ್ರೆ 1 ಚೂರು ಕೆಳಗೆ ಇಳಿಸಿ ತಿನ್ನ ಎಂತಗೆ ಅವನಲ್ಲಿ ಬಿಟ್ಟು ಹೋಗುವ. ಯಾರ 5 ಗಂಟೆಗೆ ಎತ್ತವ, ನೀ ಎಲ್ಲಿ 5 ಗಂಟೆ ಎತ್ತೀನಿ ಅಲ್ಲಿ ಟೆಂಟ್ ಹಾಕಿದ್ದಲ್ದಾಗ ಸಾಕಮ್ಮ. ಚೂರು ಕೆಳಗೆ ಇಳಿಸಿ ಬನ್ನಿ. ನಮ್ಮೂರಲ್ಲಿ ಉಂಬುಳು ಮೇಲೆ ಹೋಗಿ ಉಂಬುಳು ಫ್ರೈ. ಸೊ ಹಾಗೆ ಹೋಗ್ತಾ ಟೆಂಟು, ಬ್ಯಾಗು ಎಲ್ಲ ಐಟಮ್ಸ್ ಇದ್ದ ಬ್ಯಾಗ್ ಇತ್ತು. ಸೊ ಸ್ವಲ್ಪ ಜಾಸ್ತಿ ಹೆವಿ ಆಗ್ತಿತ್ತು. ಅಲ್ಲೆಲ್ಲಿ ಸ್ಟಾಪ್ ಕೊಟ್ಟು ಸ್ವಲ್ಪ ಮಾತಾಡಿಕೊಂಡು ಚಿಲ್ ಮಾಡಿಕೊಂಡು ಜಾಲಿ ಮಾಡ್ಕೊಂಡು ಹೋಗ್ತಿದ್ದಿಲ್ಲ. ಸೂಪರ್. ಓಕೆ, ಒಳ್ಳೆ ಮೆಮೊರೀಸ್. ಸೊ ಹೀಗೆ ನಮ್ಮ ಟ್ರೆಕ್ ಕಂಟಿನ್ಯೂ ಆಗ್ತದೆ. ಮೇಲೆ ಬಂದೆ, ಸಾಕಾಯ್ತು ಮಾತ್ರ. ಹಂಗೆ ಇದು 2ನೇ ಸಲ ಹತ್ತದು. ಓಕೆ, ನಮ್ಮ ಈ 6 ಕ್ಲೋಸ್ ಬಾಯ್ಸ್ ಒಟ್ಟಿಗೆ ಫಸ್ಟ್ ಟೈಮ್ ಹತ್ತ. ಎಲ್ಲಿಗೆಲ್ಲ ಹೋಗಿದ್ದಾರೆ ಅಂದರೆ ಗೋವಾ, ಊಟಿ ಇದ್ದ ಕಡೆ ಎಲ್ಲ ಹೋಗಿದ್ದಾರೆ. ನಾ ಫಸ್ಟ್ ಟೈಮ್. ಸೊ ಇವಾಗ ಬಾರಣ್ಣ, ಅದು ಬ್ಲೂ ಕಲರ್ ಶರ್ಟ್ ಹೋಗಿ ಬ್ಲ್ಯಾಕ್ ಕಲರ್ ಆಗಿದೆ ಆಯಿತಾ, ಜಾಲಿ. ಸೊ ಒಂದು ದೊಡ್ಡ ಬ್ರೇಕ್ ತಗೊಂಡ್ವಿ. ಈಟಿಂಗು, ಬಾಬು ಈಸ್ ಈಟಿಂಗ್. ಸ್ನ್ಯಾಕ್ಸ್ ಟೈಮ್. ನನಗೆ ತಿನ್ನಿಸು, ನೀ ತಿನ್ನಿಸ್ಬೇಡ, ನೀ ಬೇರೆ ಥರ ಅಂತೆ. ಸೊ ಒಂದು ಪೀಕಿಗೆ ಬಂದಿದೆ. ಸಂಜೆ ಟೈಮ್ ಎಷ್ಟಾಯ್ತಪ್ಪ? 5:37. 5:37 ಆಯಿತು. ಸೂಪರ್ ಡೂಪರ್ ವ್ಯೂ ಒಟ್ಟಿಗೆ ಈಗ ಅಲ್ಲಿ ತನಕ ಹತ್ತಬೇಕು. ಬಾಯ್ಸ್ ಎಲ್ಲ ಸುಸ್ತಾಗಿ ಚಾರಣಿ ಕ್ಯಾಂಡಿಡ್ ಹೊಡಿದು ಇವು ಮಾತ್ರ ಅಡ್ಡಿ ಪೊಳಿ. ಓಕೆ, ಯಾವುದೇ ರೀತಿ ಮಳೆ ಇಲ್ಲ. ಲೈಟಲ್ಲಿ ಫಾಗ್ ಥರ ಕಾಣ್ತಾ ಉಂಟಲ್ಲ ಅವರೇ, ಲೈಟಾಗಿ ಫಾಗ್ ಥರ ಹಿಂಗೆ ತಗೊಂಡ್ರೆ. ಆ್ಯಕ್ಚುಲಿ ಮಳೆ ಇರಬಹುದು ಅಂತ ಗೆಸ್ ಮಾಡ್ತಿದ್ವಿ. ನಮ್ಮ ಗೂಗಲ್ ಆಂಟಿ ಕೂಡ ಹಾಗೆ ಹೇಳ್ತಿತ್ತು. ಓಕೆ, ಮಳೆ ಇಲ್ಲ, ಏನಿಲ್ಲ, ಆರಾಮ್ಸೆ ಬಂದ್ವಿ. ಆರಾಮ್ಸೆ ಎಲ್ಲ ಸುಸ್ತಾಗಿ ಒಳ್ಳೆಯದಾಗಿ. ಸೊ ಸುಸ್ತಾಗ್ತಾ ಇದ್ದರೂ ಕೂಡ ಒಂದು ಫನ್ ಇದೆಯಲ್ಲ, ಫ್ರೆಂಡ್ಸ್ ಒಟ್ಟಿಗೆ ಮಾತಾಡ್ಕೊಂಡು ಚಿಲ್ ಮಾಡ್ಕೊಂಡು ಹೋಗ್ತಾ ಇದ್ದಿದ್ದಿಲ್ಲ, ಅದೆಲ್ಲ ಸುಸ್ತೇ ಗೊತ್ತಾಗ್ತಿರ್ಲಿಲ್ಲ. ಒಂದು ಸ್ಟಾಪ್ ಕೊಟ್ಟು ನಾವಲ್ಲಿ ತಿನಿಸು ಎಲ್ಲ ತಿಂದು ಮತ್ತು ಹಾಗೆ ಕಂಟಿನ್ಯೂ ಮಾಡಿದ್ವಿ. ಅಲ್ಲಿಂದ ನೋಡ್ಬೋದು ಯಾವ ರೀತಿಯ ವ್ಯೂ ಅಂತ. ಸೊ ಸೂರ್ಯಾಸ್ತಮಾನ ಆಗ್ತಾ ಇದೆ. ಸೊ ಫೈನಲ್ ಆಗಿ ಮೇಲೆ ಪೀಕ್ ತಲುಪಿದ್ವಿ. ಓಕೆ, ಬಟ್ ಇವಾಗ ಡೌಟ್ ಇರುವಂಥದ್ದು, ನಾವು ಇಲ್ಲಿ ಹಾಕೋದು ಟೆಂಟು ಅಥವಾ ಅಲ್ಲಿ ಹಾಕೋದು ಅಂತ. ಸೊ ವ್ಯೂ ಅಂತೂ ಸಖತ್ತಾಗಿದೆ, ನೋಡ್ಬೋದು. ಆ್ಯಕ್ಚುಲಿ ಸನ್ಸೆಟ್ ಕೂಡ ಆಯಿತು, ಅಲ್ಲಿ ವಿಡಿಯೋ ಮಾಡಲಿಕ್ಕೂ ಆಗಲಿಲ್ಲ. ಓಕೆ, ಸೊ ಇಲ್ಲಿ ಇನ್ನು ಟೆಂಟ್ ಹಾಕೋದು ಜಾಲಿ ಮಾಡುವ. ಓಕೆ,
ನಾನೇ ಪ್ರೊಫೆಷನಲ್ ಟೆಂಟ್ ಹಾಕುವ. ಹಾಂ, ಎಷ್ಟು ಕೊಡ್ತೀರಣ್ಣ? ಇವನೇ ಕಾಡು ಹಿಡಿಯುವ. ಅವ ಇಲ್ಲಿ ಜಾಗ ಪ್ಲಾಂಟೇಶನ್ ನೋಡ್ಲಿಕ್ಕೆ ಬಂದವ. ಇವನು ಫೋಟೋಗ್ರಾಫರ್ ಮುಸ್ತಫಾ. ರೆಕಾರ್ಡಿಂಗ್. ಆರೆಂಜ್ ಬಯೋಡಿಗ್ರೇಡೇಬಲ್ ಹಾಗೆ ಎಲ್ಲೇ ಬಿಸಾಡ್ತಿದ್ದೆ. ಹಾಂ, ಸೊ ಟೆಂಟೆಲ್ಲ ಹಾಕಿ ಆಯಿತು. ಆರೆಂಜ್ ತಿನ್ನಿ ಬಿತ್ತು ಕೆಳಗೆ ಹಾಕಿ. ನೀ ಸ್ವಲ್ಪ ಈಚೆ ಬಂದು ಹೇಳು. ಸೊ ಟೆಂಟೆಲ್ಲ ಹಾಕಿ ಆಯಿತು. ಟೈಮ್ ಎಷ್ಟಾಯ್ತಪ್ಪ ಈಗ? ಸರಿ, ಸುಮಾರು ನೀ ಚಂದ ಕಾಣ್ತಿದ್ದಪ್ಪ. ಅಲ್ಲ, ಅದೇ ಟೈಮ್ ಕಾಣ್ತದೆ ಅಂತ. ಹಾಂ, 6:20 ಆಯಿತು. ಇನ್ನು ಆರೆಂಜ್ ತಿಂದು ಇನ್ನು ನಾವು ಹೋಟ್ಲಿಂದ ಪಲಾವ್ ಎಲ್ಲ ತಂದಿದ್ವಿ, ಅದೆಲ್ಲ ಇನ್ನು ತಿಂದು ಜಾಲಿ ಮಾಡಬೇಕು. ಮತ್ತೆ 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 ನೀವು ನೋಡಿ. ಸೊ ಇವಾಗ ಬೆಂಕಿ ಹೊತ್ತಿಸ್ತೀವಿ. ನಾವು ಮ್ಯಾಗಿ ತಂದಿದ್ದೇವೆ, ಮತ್ತೆ ಈಗ ಮ್ಯಾಗಿ ಮಾಡ್ಲಿಕ್ಕೆ ಹೊರಟಿದ್ದೇವೆ ಅಂತೂ. ಓಕೆ, ಮನೇಲೆಲ್ಲ ಮ್ಯಾಗಿ ಮಾಡಿ ಸಾಕಾಗಿದೆ. ಚಿಕ್ಕ ಪಾತ್ರೆ 6 ಪ್ಯಾಕ್ ಮ್ಯಾಗಿ ತಂದಿದ್ದೀವಿ. ಓಕೆ, ಇನ್ನು ನೋಡ್ಬೇಕು. 5 ಜನ ಇದ್ದೇವೆ. ಸೊ ಒಂದು 6-7 ತಿಂಗಳ ಮುಂಚೆ ನಾವು ಟೆಂಟ್ ಹಾಕಿದ್ವಿ, ಆಗ ಕೂಡ ಇದೇ ಪಾತ್ರೆ ಚಲೋ. ಇನ್ನು ಬೆಂಕಿ ಎಲ್ಲ ಚಂದ ಬಗ ಆಗಲಿ, ಮತ್ತೆ ಮ್ಯಾಗಿ ಮಾಡುವಂತೆ. ಪಾತ್ರ ಬೇರೆ ಇಲ್ಲ ಇದು. ಸೊ ಆ್ಯಕ್ಚುಲಿ ಆಗಿ ನಾವು ಆವಾಗ ಮ್ಯಾಗಿ ಎಲ್ಲ ಮಾಡಿ ಆಯಿತು. ಸೊ ನೋಡ್ಬೋದು, ಮ್ಯಾಗಿ ಮಾಡಲಿಕ್ಕೆ ನಾವು ಯಾವುದೇ ಸೌಂಡ್ ತೊಗೊಂಡೋಗಿರಲಿಲ್ಲ. ಸೊ ಹಾಳೆ ಪ್ಲೇಟನ್ನೇ ಕಟ್ಟು ಮಾಡಿ ಈ ರೀತಿ ನಾವು ಮ್ಯಾಗಿನ ರೆಡಿ ಮಾಡಿದ್ವಿ. ಆ್ಯಕ್ಚುಲಿ ಅದೊಂಥರ ಫನ್. ಓಕೆ, ಲೈಕ್ ನಮ್ಮ ಒಂದು ಸುಮ್ಮನೆ ಒಂದು ಹಾಳೆ ಪ್ಲೇಟಲ್ಲಿ ಕ್ರಿಯೇಟ್ ಮಾಡಿಕೊಂಡು ಚಮಚ ಅದು ಇದು ಮಾಡಿಕೊಂಡು ನಾವಲ್ಲಿ ಸಿಕ್ಕಾಪಟ್ಟೆ ಕಷ್ಟಪಟ್ಟು, ಅಂದರೆ ಬೆಂಕಿ ಒಂದು ಸೈಡ್ ಅದು ಕರಂಚಬಾರ್ದು ಹಾಗೆಲ್ಲ ಮಾಡಿಕೊಂಡು ಫುಲ್ ಒಂಥರ ಜಾಲಿ. ಓಕೆ, ಲೈಫ್ ಟೈಮಲ್ಲಿ ಈ ಥರ ಒಂದು ಮ್ಯಾಗಿ ಕೂಡ ತಿನ್ನುವಂಥ ಒಂದು ಆಸೆ ಇತ್ತಲ್ಲ, ಅದು ಹೀಗೆ ತುಂಬಿತ್ತು ಅಂತ ಹೇಳ್ಬೋದು. ಸೊ ಖಂಡಿತ ಜಾಲಿಯಾಗಿರುತ್ತೆ. ಸೊ ಹಾಳೆ ಪ್ಲೇಟ್ ನೋಡ್ಬೋದು, ಇದನ್ನು ಕಟ್ ಮಾಡಿ ಸೌಂಡ್ ಥರ ಯೂಸ್ ಮಾಡಿ ಸರ್ವ್ ಮಾಡಿ ಮತ್ತೆ ನಾವು ಮ್ಯಾಗಿಯನ್ನು ತಿಂದಿದ್ದೇವೆ. ಈಗ ಹಾಳೆ ಪ್ಲೇಟ್ ಬೇಕಾದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ಸಿಂಗಲ್ಸ್ ಯಾರಾದರೂ ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಲ್ಲ ಚಂದ ಇದ್ದಾರೆ. ಈಗ ಹೊರಗಡೆ ಹೋಗಿ ಕುಕಿಂಗ್ ಎಲ್ಲ ಅಭ್ಯಾಸ ಉಂಟು, ಟ್ರೆಕ್ಕಿಂಗ್ ಮಾಡಿ ಅಭ್ಯಾಸ ಉಂಟು. ಎಸ್ ನೋಡಿ ಅವರಿಗೆ ಎಂಟದ ಪೆರುಮುಂಟದ ದನಿ. ಓ, ನಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿ ಒಂದು ಹಾಕೋಣ ಅಂತಲ್ವಾ? ಸೊ ಸ್ಟೋರಿ ಹಾಕಿ. ಸೊ ಇವಾಗ ಮ್ಯಾಗಿ ಎಲ್ಲ ಮಾಡಿ ತಿಂತಾ ಇದ್ದೇವೆ. ಆ್ಯಕ್ಚುಲಿ ಮ್ಯಾಗಿ ಚೆನ್ನಾಗಿದೆ. ಹೇಳ್ರೋ, ಸ್ಪೂನ್ ಒಂದಿಲ್ಲ, ಸ್ಪೂನ್ ಒಂದಿಲ್ಲ, ಕಷ್ಟ ಆಗ್ತಿದೆ. ಆ್ಯಕ್ಚುಲಿ ರೆಸಿಪಿ ಹೇಳಿಕೊಟ್ಟದ್ದು ಮುರಳಿ ಕೃಷ್ಣ ಅಂತ. ಸ್ವಲ್ಪ ಜೋರು ಹೇಳು. ಆ್ಯಕ್ಚುಲಿ ರೆಸಿಪಿ ಹೇಳಿಕೊಟ್ಟದ್ದು ಮುರಳಿ ಕೃಷ್ಣ ಅಂತ, ಸೂಪರ್ ಕುಕ್. ಇವ್ರದ್ದೊಂದು ದೊಡ್ಡ ಹೋಟ್ಲ್ ಕೂಡ ಇದೆ ಸುಳ್ಯದಲ್ಲಿ, ವಿಸಿಟ್ ಕೂಡ ಮಾಡ್ಬೋದು. ಬಾ, ಬಿಸಿ ಬಿಸಿ ಕೊಟ್ಟಿಯಾ? ವೇಸ್ಟ್ ಮಾಡ್ಬರ್ತೀನಿ. ಒಳ್ಳೆದಾಗಿದೆ, ಸೂಪರ್ ಆಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ನಾವು ಚಿಂತನ ಯಾಕೆ ತೋರಿಸ್ತಾ ಇಲ್ಲ ಅಂತ ಹೇಳಿದ್ರೆ, ನಮ್ಮ ಗ್ಯಾಂಗಲ್ಲಿ ಅವನೇ ಚಂದ, ಮತ್ತೆಲ್ಲರೂ ಅವನ ಹಿಂದೆ ಹೋದರೆ ಅದಕ್ಕೋಸ್ಕರ. ಇದಿಷ್ಟೇ, ಇನ್ನು ಪಲಾವ್ ಉಂಟು, ಮತ್ತು ಮತ್ತೇನು ಉಂಟು, ಚಪಾತಿ ಉಂಟು. ನಾವು ಹೋಟ್ಲನ್ನೇ ತೊಗೊಂಡು ಆರೆಂಜು. ಸೊ ಇವಾಗ ರಾತ್ರಿ ಸ್ವಲ್ಪ ಹೀಗೆ ಜಾಲಿ ಮಾಡಿ ನಾಳೆ ಬೆಳಿಗ್ಗೆ ಒಂದು 10 ಗಂಟೆಗೆ 11 ಗಂಟೆಗೆ ಮಲಗಿ ತಲುಪಾಗೆ. ಎಲ್ಲ ಜಾಲಿ ಆಯಿತು. ಇವತ್ತು ಟ್ರೆಕ್ಕಿಂಗ್ ಎಲ್ಲ ಸ್ಟಾರ್ಟ್ ಮಾಡಿ ಮೇಲೆ ಕ್ಯಾಂಪ್ ಸೆಟ್ ಎಲ್ಲ ಹಾಕಿ ಬೆಂಕಿ ಎಲ್ಲ ಹೊತ್ತಿಸಿ ಚಿಂತೆ. ಸೊ ಇವಾಗ ರಾತ್ರಿ ಒಂದು 8 ಗಂಟೆ 8:30 ಹತ್ರ ಆಗ್ತಾವಂತ. ಓಕೆ, ಇನ್ನು ಸ್ವಲ್ಪ ಜಾಲಿ ಮಾಡಿ. ಸೂಪರ್ ಚಂದ ಕಾಣ್ತಿದೆ. ಸೊ ಇವಾಗ ಲೈಟಾಗಿ ಮಳೆ ಹನಿ ಬೀಳ್ತಾ ಇದೆ. ಸೊ ಚಳಿ ಆಗ್ತಾ ಉಂಟು. ನಾವೆಲ್ಲ ಕೋಟ್ ಹಾಕಿದ್ದೀವಿ, ಕೆಲವರು ಆಗ ಊಟ ಎಲ್ಲ ಆಗಿ ಜಾಲಿ ಮಾಡಿದ್ವಿ. ಸೊ ಇನ್ನು ಕ್ಯಾಂಪಲ್ಲಿ ನೈಟ್ ಸ್ಟೇ ಮಾಡಿ ನಾಳೆ ಬೆಳಿಗ್ಗೆ ಇರ್ತೀನಿ. ಓಕೆ, ಬಾಯ್ ಬಾಯ್. ಎಲ್ಲೇ ಬೊಳ್ಪುಗು ತೂಕ ಬಲೆ ಎಲ್ಲೇ ಬೊಳ್ಪುಗು ತೂಕ ಎಂಜಾಯ್ ಮಾಡ್ಪುಗ ಮೂಲೆಲ್ರು ಹುಡುಗ ಒಳ್ಳೆ ಹುಡುಗ. ಸೊ ಆ್ಯಕ್ಚುಲಿ ನಿನ್ನೆ ರಾತ್ರಿ ಸಂಜೆ ಒಂದು ಅಪ್ರಾಕ್ಸ್ 4:30 ಇಂದ
ಟ್ರೆಕ್ಕಿಂಗ್ ಎಲ್ಲ ಸ್ಟಾರ್ಟ್ ಮಾಡಿ ಟೆಂಟೆಲ್ಲ ಹಾಕಿ, ಆ್ಯಕ್ಚುಲಿ ಟೆಂಟೆಲ್ಲ ಇದೆ ಓಕೆ. ಸೊ ಟೆಂಟೆಲ್ಲ ಹಾಕಿ ಮ್ಯಾಗಿ ಮಾಡಿ ಮತ್ತು ಕಾರ್ನೆಲ್ಲ ಮಾಡಿ ಮತ್ತು ಮನೆಯಿಂದ ತಂದ ಐಟಮ್ ಎಲ್ಲ ತಿಂದು, ಐ ಮೀನ್ ಪಲಾವು ಅದು ಇದು ಅಂತೆಲ್ಲ ತಂದಿದ್ದು ಆಯಿತಾ, ಅದನ್ನೆಲ್ಲ ತಿಂದಿದ್ವಿ. ಹಾಗಾಗಿ ನಿನ್ನೆ ಜಾಲಿ ಮಾಡಿ ಕ್ಯಾಂಪಿಂಗ್ ಎಲ್ಲ ಮಾಡಿ, ಫೈರ್ ಕ್ಯಾಂಪಿಂಗ್ ಎಲ್ಲ ಮಾಡಿ ಜಾಲಿ ಮಾಡಿ ನಿಂದೆ ಮಾಡಿ ಇವತ್ತು ಬೆಳಿಗ್ಗೆ ಎದ್ದಿದ್ದೆ. ಇವತ್ತು ಆದಿತ್ಯವಾರ, ಡೇಟ್ ಮಾತಾಡ್ರು. ಇವತ್ತು ಬೆಳಿಗ್ಗೆ ಒಳ್ಳೆ ಫುಲ್ ನಿನ್ನೆ ಬರುವಾಗ ಇನ್ನು ರಾತ್ರಿ ಎಲ್ಲ ಫುಲ್ ಚಂದ ಇತ್ತು ವೆದರು. ರಾತ್ರಿ ಆಗೋ ಒಂದು ಮಿಡಲ್ ರಾತ್ರಿ ಫುಲ್ ಹಾಳಾಯಿತು, ಅಂದರೆ ಫುಲ್ ಗಾಳಿ ಆಯಿತಾ ಲಿಟ್ರಲಿ. ಈಗ ಕೂಡ ಒಳ್ಳೆ ಗಾಳಿ ಬೀಸ್ತಾ ಇದೆ. ಐ ಹೋಪ್ ವಾಯ್ಸ್ ಕ್ಲಿಯರಾಗಿ ಕೇಳ್ತಾ ಇದೆ ಅಂತ. ಆ್ಯಂಡ್ ಜಾಲಿ ಇತ್ತು. ಇನ್ನೂ ಒಂದು ಸ್ವಲ್ಪ 5:30 ಅಲ್ರಾಮ್ ಇಟ್ವಿ, 6 ಗಂಟೆ ಆಗ ಎದ್ದು 6 ಗಂಟೆ ಆಯ್ತು ಹೇಳುವಾಗ. ಅದಾದ್ಮೇಲೆ ಮುಗೀತು, ಎಲ್ಲರ ಫೋಟೋಶೂಟ್ ಎಲ್ಲ ಆಯಿತು. ಒಂದು ಸ್ಟೇಟಸ್ ಹಾಕ್ಲಿಕ್ಕೆ, ಸ್ಟೋರಿ ಹಾಕ್ಲಿಕ್ಕೆ ವಿಡಿಯೋ ಎಲ್ಲ ಆಯಿತು. ಒಂದು ಗ್ರೂಪ್ ಫೋಟೋ ಸೆಷನ್ ಎಲ್ಲ ಮುಗ್ದು ಇವಾಗ ನನಗೆ ವ್ಲಾಗ್ ಸ್ಟಾರ್ಟ್ ಮಾಡಲಿಕ್ಕೆ ನೆನಪದ್ದು ಅಲ್ಲ ಪುರ್ಸೊತ್ ಸಿಕ್ಕಿದ್ದು ಈಗ. ಹಾಗೆ ಆ್ಯಕ್ಚುಲಿ ಸೂರ್ಯ ಮೇಲೆ ಹೋಗಿ ಆಗಿದ್ದಾನೆ, ಈಗ ನಿಮಗೆ ಕಾಣ್ತಾ ಇರ್ಲಿಕ್ಕಿಲ್ಲ. ಮೇ ಬಿ ಇಂಟ್ರೋ ಸೀನಲ್ಲಿ ಏನಾದ್ರು ಹಾಕಿರೋ. ಈಗ 7:40 ಆಯಿತು. ಈಗ ಬೆಳಿಗ್ಗೆದ್ದು ಜಸ್ಟ್ ಸ್ನ್ಯಾಕ್ಸ್ ಎಲ್ಲ ಮಾಡಿ ಆಯಿತು. ಫಸ್ಟ್ ಟೈಮ್ ಹಲ್ಲು ಜೊತೆ ಎದ್ದದ್ದು ಅಥವಾ 5 ನಿಮಿಷ ಮಾಡಿದ್ದೀರಾ? ಸೆಕೆಂಡ್ ಟೈಮ್. ಇವನ್ನೆಲ್ಲ ಮನೇಲಿ ಆಗಿರ್ತದೆ, ಹಾಗೆ ನಮಗೆಲ್ಲ ನಮ್ಮ ಮನೆ ಹಾಗೆಲ್ಲ. ಸೊ ಹೌದೌದು, ಟೆಂಟ್ ಎಲ್ಲ ತೆಗೆದು ಬೇಕಾದ್ರೆ ಆಮೇಲೆ ಟೆಂಟ್ ತೋರಿಸ್ತೇನೆ. ಅವಸ್ಥೆ ನೋಡಿಕೊಳ್ಳಿ ಓಕೆ. ಒಳ್ಳೆ ಗಾಳಿಗೆ ನಿನ್ನೆ ರಾತ್ರಿ ಹಾಕೋ ಫುಲ್ ಅಡ್ಡಿ ಪುಳಿ ನೆಕ್ಸ್ಟ್ ಲೆವೆಲ್ ಇತ್ತು. ವಿಡಿಯೋ ಟೈಮ್ ಲ್ಯಾಪ್ಸ್ ಹಾಗೇ ಬರ್ತದೆ ಓಕೆ. ಸೊ ಇವಾಗ ಮಾತ್ರ ಲಗ್ಗಡಿ ಹೋಗಿದೆ ಆಯಿತಾ. ಆ್ಯಂಡ್ ವ್ಯೂ ನೋಡ್ಬೇಕು, ವ್ಯೂ ತೋರಿಸ್ತೀನಿ ಸ್ವಲ್ಪ ಹೊತ್ತಲ್ಲಿ. ಸೊ ಜಾಲಿ ಆಯಿತು ಮಾಡಿ. ಎಸ್ ಬಾಯ್ಸ್, ಎನಿಥಿಂಗ್ ಹ್ಯಾವ್ ಟು ಸೇ? ಗುಡ್ ಬಾಯ್. ಲೈಫ್ ಎಂಜಾಯ್ ಮಾಡಿ ಅಷ್ಟೇ. ಕಾಲೇಜ್ ಓದ್ತಿದ್ದೀರಂತ ಟೆನ್ಷನ್ ಮಾಡಬೇಡಿ. ಕಾಲೇಜ್ ಲೈಫ್ನೊಟ್ಟಿಗೆ ಎಂಜಾಯ್ ಮಾಡಿ ಅಷ್ಟೇ. ಮತ್ತೆ ರಿಗ್ರೆಟ್ ಆಗ್ತದೆ ಇಲ್ಲದ್ರೆ. ದುಡ್ಡು ಬರ್ತದೆ ಹೋಗ್ತದೆ. ಲೈಫನ್ನು ಎಂಜಾಯ್ ಮಾಡ್ಬೇಕಷ್ಟೇ. ಆಮೇಲೆ ನಿಮ್ಗೆ ವಯಸ್ಸಾದ ಮೇಲೆ ರಿಗ್ರೆಟ್ ಮಾಡೋದಲ್ಲ ಅಷ್ಟೇ. ಹೀಗಿರ್ಬೇಕು. ಹೀಗೆ ನಮ್ಮ ಶರಣ್ಣಾಗೆ ಟ್ರೆಕ್ಕರ್ ಸುಟ್ಟು ಅಂತ ಹೇಳಿದಿರಲಿ, ಬೇವಸಿ ಕಟ್ಟೋಣ. ಸೊ ನಮ್ಮೊಟ್ಟಿಗೆ 2 ಟೆಂಟ್ ಉಂಟು ಆಯ್ತಾ. ಟೆಂಟ್ ಹೇಳಪ್ಪ. ಟೆಂಟ್ ನನ್ನ ಅಣ್ಣಂದು ರಾಹುಲ್ ನೆಲ್ಲಿಕುಂಜ ಅಂತ ಟ್ರೆಕ್ಕರ್ ಅವ್ರದೊಟ್ಟಿಗೆ ಕೇಳಿ ಕಣ್ಣು ಬಂದದ್ದು. ಅದು ನನ್ನ ಅಣ್ಣ. ಒಂದು ಟೆಂಟ್ 3 ಜನರಿಗೆ ಮಲಗುವಂತ, ಇನ್ನೊಂದು 2 ಜನರಿಗೆ ಮಲಗುವಂತ. ಆರಾಮ್ಸೆ ನನ್ನಂತವರಿಗೆ 4 ಜನರಿಗೆ ದೊಡ್ಡ ರೆಂಟಲ್ಲಿ. ಸೊ ಸ್ಟೇ ಆದ್ರೆ ಚಂದ ಐ ಥಿಂಕ್ ನನ್ನ ಫೀಲ್. ಹೌದು, ಸನ್ರೈಸ್ ಮತ್ತೆ ಸನ್ಸೆಟ್ ಎಲ್ಲ ನೋಡೋದೊಂದು ಖುಷಿ. ಅಂಡ್ ಗಾಳಿ ಹೆವಿ ಇದೆ. ನಮಗೆಲ್ಲ ಈ ಹುಚ್ಚಿಡಿಸಿದೆ ಯಾರು ಅಂದ್ರೆ ಶರಣ್ ನೆಲ್ಲಿಕುಂಜ. ಸೊ ಅದೇ ಗಾಳಿ ಒಳ್ಳೆ ಇದೆ. ಟೆಂಟ್ ಎಲ್ಲ ಫುಲ್ ಗಟ್ಟಿಯಾಗಿ ಕಟ್ಕೊಳ್ಳಿ ಓಕೆ. ಗಾಳಿ ಬರ್ತುಂಟು, ಟೆಂಟ್ ಹಾರ್ತುಂಟು, ಫುಲ್ ಹೆದ್ರಬೇಡಿ ಇವನಾಗೆ. ಯಾವುದೇ ಹೋಪ್ಸ್ ಎಲ್ಲ ಬರಬೇಡಿ, ವ್ಯೂ ಸಿಗ್ತದೆ ಅಂತ. ಅದೇ ಮೋಡ ಕವಿದ ವಾತಾವರಣ ಕೂಡ ಇರಬಹುದು. ಆಕ್ಚುಲಿ ಲೀಚ್ ಕೂಡ ಇದೆ ಓಕೆ, ಚೆನ್ನಾಗಿ ಕಚ್ಚಿದೆ, ತುಂಬಾ ಸ್ವಲ್ಪ ಜಾಸ್ತಿ ಕುಡಿದಿದೆ ಬಾಡಿಯಲ್ಲಿ. ಟೇಸ್ಟ್ ಚೆನ್ನಾಗಿತ್ತು ಅಂತ ಹೇಳಿ. ಹೌದು. ಇವರು ಗೋವಾಕ್ಕೆಲ್ಲ ಹೋಗಿ, ಗೋವಾ, ಊಟಿ, ಮತ್ತೆ ಗಡೈಕಲ್ಲು, ಮತ್ತೆ ಕೊಯಂಬತ್ತೂರು, ಕುಮಾರ ಪರ್ವತ ಎಲ್ಲ ಕಡೆ ಹೋಗಿದ್ದಾರೆ ಆಯ್ತಾ, ನಾನು ಒಬ್ಬನೇ ಬಿಟ್ಟು. ಸೊ ನಾ ಬರ್ಲಿಲ್ಲ. ಅದೇ ಅವನಿಗೆ 6 ಗಂಟೆ ಒಳಗೆ ಮನೆಗೆ ಎತ್ತಬೇಕು. ಇವತ್ತು ಈ ಸರ್ತಿ ಬಂದಿಯಾನೆ. ಈ ಸರ್ತಿ ಏನೋ ಕಷ್ಟಪಟ್ಟು ಬಂದಿಯಾನೆ, ಹಾಗಾಗಿ ಸ್ವಲ್ಪ ಜಾಲಿ ಮಾಡ್ತೇನೆ. ಇದು ಬಲೆ ಗಾಯ್ಸ್, ಬಲೆ ಓಕೆ. ಸೊ 2 ಟೆಂಟ್, ಇದು 3 ಸೀಟರ್ ಓಕೆ, 3 ಸೀಟರ್ ಟೆಂಟ್ ಇದು. ಅದು ಇಬ್ಬರಿಗೆ, ಇದು 3 ಸೊ ಇವಾಗ ಎಲ್ಲ ಬಿಚ್ಚಿದ್ದೇವೆ. ಗಾಳಿ ನೋಡ್ಬೋದು ಎಷ್ಟು ಗಾಳಿ ಇದೆ ಫುಲ್. ಹೀಗೆ ರಾತ್ರಿ ಒಂದು 4 ಗಂಟೆ ಅಪ್ರಾಕ್ಸ್ ಅಲ್ಲ, ಅದಾದಮೇಲೆ ಫುಲ್ ಹೀಗೇನೆ ಒಳಗೆ ಕೂತು ನೋಡಿದರೆ ಮೇಲೆ ಕೆಳಗೆ ಆಗ್ತಿತ್ತು ಓಕೆ. ಆ್ಯಂಡ್ ಬನ್ನಿ ನಾ ನಿಮಗೆ ವ್ಯೂ ತೋರಿಸ್ತೇನೆ ಓಕೆ. ಸೊ ನೋಡ್ಬೋದು ಸುತ್ತಾಲು ಬೆಟ್ಟ ಕಾಣ್ತಾ ಇದೆ, ನೋಡು ಜಾಲಿ ಇದೆ ವ್ಯೂ ಅಂತ ಅಡ್ಡಿಪೊಳಿ. ಸೊ ನೋಡ್ಬೋದು ಇವಾಗ ಆ್ಯಕ್ಚುಲಿ ಗಾಳಿ ಫುಲ್ ಹೆವಿ ಗಾಳಿ ಬರ್ತಾ ಇದೆ. ಸೊ ವ್ಯೂ ಅಡ್ಡಿಪೊಳಿ ವ್ಯೂ ಓಕೆ, ನಿಮಗೆ ನೋಡ್ಬೋದು ಅಲ್ಲಿ. ಆ್ಯಂಡ್ ನಮ್ಮ ಸುಳ್ಯ ಕೂಡ ಕಾಣ್ತಿದೆ. ಆ್ಯಕ್ಚುಲಿ ನೈಟ್ ಟೈಮಲ್ಲಿ ಸೂಪರ್ ಆಗಿ ಕಾಣ್ತಿತ್ತು ಓಕೆ. ಲೈಟ್ ಫುಲ್ ಹಾಕಿ ಫುಲ್ ಸುಳ್ಯ ಅಂತ ಸರಿ ಗೊತ್ತಾಗ್ತಿತ್ತು. ಫುಲ್ ಮೂನ್ ಇತ್ತು. ಸೊ ಹಾಗಾಗಿ ರಾತ್ರಿ ಕೂಡ ನಮ್ಮ ಕಣ್ಣಿಗೆ ಕ್ಲಾರಿಟಿಯಾಗಿ ನಾವೆಲ್ಲ 4 ಜನ ಚೆನ್ನಾಗಿ ಕಾಣ್ತಿದ್ವಿ. ಬಟ್ ಕ್ಯಾಮರಾ ಕಣ್ಣಿಗೆ ಅಷ್ಟೊಂದು ಚೆನ್ನಾಗಿ ಕಾಣ್ತಿಲ್ಲ. ಆ್ಯಕ್ಚುಲಿ ರಾತ್ರಿ ಕ್ಯಾಮರಾ ಆಫ್ ಮಾಡಿದ ಮೇಲೆ ಕೂಡ ನಾವು ಸ್ವಲ್ಪ ಜಾಲಿ ಮಾಡಿದ್ದೇವೆ ಓಕೆ.
ಮ್ಯಾಗಿ ಮಾಡಿ ತಿಂದಾದ್ಮೇಲೆಲ್ಲ ಓಕೆ ನೋಡ್ಬೋದು ನಾವು ಮ್ಯಾಗಿ ಮಾಡಿರೋ ಪ್ಲೇಸ್ ಇದು ತೋರ್ಸಪ್ಪ ಇಲ್ಲಿ ಯಾ. ಸೊ ಇಲ್ಲಿ ಕೂಡ ಸ್ಟೇ ಆಗೋದ್ರೆ ಆಗ್ಬೋದು, ಆಚೆ ಕೂಡ ಬೆಟ್ಟ ಉಂಟು ಅಲ್ಲಿ ಕೂಡ ಆಗ್ಬೋದು. ಗಾಳಿ ಜಾಸ್ತಿ ಉಂಟು ಅಂದರೆ ಮಿಡಲಲ್ಲಿ ಸ್ಟೇ ಆಗಿ ಓಕೆ. ಇದು ಇಬ್ಬರು ಆ್ಯಕ್ಚುಲಿ ಇದರಲ್ಲಿ 3 ಮಲಗ್ಬೋದು ಆ್ಯಕ್ಚುಲಿ ನೋಡ್ಬೋದು ನೋಡಿ ನಾನು ಓಕೆ ಓಕೆ ಇಲ್ಲಿ ಆರಾಮ್ಸೆ ನಿಜವಾಗ್ಲೂ ನನ್ನಂತರ 3 ಜನ ಇದರಲ್ಲೇ ಮಲ್ಕೋಬೋದು. ಓಕೆ ಇವರು ಇಬ್ಬರು ಅಣ್ಣಂದಿರು ಮಲಗಿದ್ರು ಎಲ್ಲ ಬ್ಯಾಗ್ ಎಲ್ಲ ಒಳಗೆ ಹಾಕಿ ಫುಲ್ ಜಾಲಿ. ಓಕೆ ಆ್ಯಕ್ಚುಲಿ ಇದು ದೊಡ್ಡ ಟೆಂಟ್ ಆಚೆ ಹಾಕಿದ್ವಿ, ಸೊ ಗಾಳಿ ಜಾಸ್ತಿ ಬೀಸ್ತಾ ಇತ್ತು, ಇದಕ್ಕೆ ಸ್ವಲ್ಪ ಕಮ್ಮಿ ಅಂತಲ್ಲ. ಸೊ ಇಷ್ಟೇ ಟೆಂಟ್ ಫುಲ್ ಜಾಲಿ. ಓಕೆ ಟೆಂಟ್ ಸ್ಟೇ ಒಮ್ಮೆ ಆದರೂ ಲೈಫಲ್ಲಿ ಮಾಡಿ ಜಾಲಿ ಆಗ್ತದೆ. ಈ ಥರ ಬೆಟ್ಟ ಮೇಲೆ ಗುಡ್ಡ ಮೇಲೆ ಆಯಿತು, ಬೆಟ್ಟ ಮೇಲೆ ಗುಡ್ಡ ಮೇಲೆ ಬರಲಿಕ್ಕೆ ಕಷ್ಟ ಆಗ್ತದೆ ಅಂತಂದರೆ ನಿಮ್ಮ ಮನೆ ತೋಟದಲ್ಲಿ ಆದರೂ ಮಾಡಿ ಆಯ್ತು. ಹೌದು ಇದು ಟೆಂಟಿನ ಕಡ್ಡಿಗಳನ್ನೆಲ್ಲ ಬಿಸಿತಾರೆ, ಟೆಂಟ್ ಜಾಗ್ರತೆ ತೆಗಿಬೇಕಾ ಇದನ್ನು ಹಾಗೆ ಮೇಲೆ. ಸೊ ಇವಾಗ ಟೆಂಟ್ನಂತೂ ಫುಲ್ ಕಷ್ಟದಲ್ಲಿ ತೆಗಿತಿದೆ. ಈಗ ಈ ಟೆಂಟೆಲ್ಲ ಇರಿದ್ರೆ ಹಾಗಿರ್ತಿತ್ತು. ಈಗ ಆ್ಯಕ್ಚುಲಿ ನಾವು ಹುಲ್ಲಿನ ಮೇಲಿನ ಟೆಂಟ್ ಹಾಕಿದ್ದು. ಓಕೆ ಒಳ್ಳೆ ಸ್ಮೂತ್ ಆಗ್ತಿದೆ. ಇಫ್ ನಾವು ಹುಲ್ಲನ್ನು ತೆಗೆದು ಅಥವಾ ಹುಲ್ಲಿಲ್ಲದ ಟೈಮೆಲ್ಲ ಬರ್ತಿದೆ ಫುಲ್ ಕಲ್ಲು ಮಣ್ಣು ಆ ಥರ ಎಲ್ಲ ಒಂಥರ ಬೆನ್ನೆ ಒಂಥರ ಉಪದಾಗ್ತಿತ್ತು. ಬಟ್ ಇವಾಗ ಸ್ಮೂತಾಗಿ ಜಾಲಿ ಇತ್ತು. ಆ್ಯಂಡ್ ನೋಡ್ಬೋದು ಇದು ಕಾಡ್ಕೊಂಡು ಮಲಗಿದಾಗ ಕಾಡ್ಕೊಂಡು ನಾವು ಮಲಗಿದ್ದು ನಾವು ಆದರೂ. ಸೊ ಆ್ಯಕ್ಚುಲಿ ನಿನ್ನೆ ಸೂಪರ್ ಡೂಪರ್ ಆಗೋದು ಒಂದು ಸ್ಪೀಕರ್ ಆಯಿತಾ. ನೀವು ಯಾವುದೇ ಟ್ರಿಪ್ ಹೋಗಿ ಎಲ್ಲಿ ಬೇಕಾದ್ರೂ ಒಂದು ಸ್ಪೀಕರ್ ಒಂದು ಮಿನಿಮಮ್ ವೈರ್ಲೆಸ್ ಅದು ವೈರ್ಡ್ ಸಿಗೋದಿಲ್ಲ ಬಿಡಿ, ವೈರ್ಲೆಸ್ ಸ್ಪೀಕರ್ ಅಂತ ತೊಗೊಂಡು ಹೋಗಿ ಆ್ಯಕ್ಚುಲಿ ಸೂಪರ್ ಫೀಲ್ ಇತ್ತು. ಆ್ಯಕ್ಚುಲಿ ನಮ್ಮ ಅಣ್ಣ ಅವನು ಅಣ್ಣ ಫುಲ್ ಒಳ್ಳೆ ಫೀಲಿಂಗ್ ಸಾಂಗ್ಸ್ ಎಲ್ಲ ಹಾಕಿ ಫೀಲಿಂಗ್ ಎಲ್ಲ ತರ್ತಿದ್ದೆ. ಓಕೆ ಮಧ್ಯರಾತ್ರಿ ಶರಣ್ ಯಾ ಆಬ್ವಿಯಸ್ಲಿ ಶರಣ್ ಯಸ್. ಸೊ ಆ್ಯಕ್ಚುಲಿ ಮೂನ್ ನೋಡಿಕೊಂಡು ಸಾಂಗ್ ಹಾಡಿಕೊಂಡು ಲೈಟಾಗಿ ಕೋಲ್ಡ್ ಆಗಿಕೊಂಡು ಬಿಸಿ ಆಗಿಕೊಂಡು ಕ್ಯಾಂಪ್ ಫೈರ್ ಹಾಕಿದ್ದಲ್ಲ. ಸೊ ಆ ಟೈಮಲ್ಲಿ ಒಳ್ಳೆ ಜಾಲಿ ಆಗ್ತಿತ್ತು. ಆ್ಯಕ್ಚುಲಿ ರಾತ್ರಿ ಇಂತ ಅಣ್ಣ ಅದು ಎಲ್ಲ ಹೋಗಿತ್ತು ಅಂತ ಹೇಳ್ತಿದ್ದಿ. ಹೌದು ಬ್ರೋ, ಈ ಗ್ರೀನ್ ಉಂಟಲ್ಲ ಅದು ಸೀದಾ ಹೋದದ್ದು ಗ್ರೀನ್ ಕವರ್. ಓಕೆ ಇದರ ಒಳಗೆ ಒಂದು ವೈಟ್ ಸಪ್ರೇಟ್ ಉಂಟು. ಆಚೆ ಹುಡುಕಿದೆ ಎಲ್ಲಿ ಕಾಣಲಿಲ್ಲ, ಮತ್ತೆ ಅಲ್ಲಿ ಲಾಸ್ಟ್ ಇಲ್ಲಿ ಒಂದು ಕುತ್ತಿ ಹಾಗೆ ಉಳಿದಿತ್ತು. ಶಾಕ್ ಆಯ್ತು ಬ್ರೋ ನಂಗೆ. ಇವಾಗ ಹೇಳಿದ ನೋಡಿ ಎಷ್ಟು ಈಕೆ ಅದು ಇವತ್ತು ಬೆಳಿಗ್ಗೆ ಹೋಗಿ ಫುಲ್ ಹುಡುಕೋದೇ ಸರ್ ಅಂತ ಹೇಳಿದ 2 o'clock ಹಾರಿದ್ದು ಗೊತ್ತಾಗಿದ್ದಲ್ಲ ನಮಗೆ. ಆ್ಯಕ್ಚುಲಿ ಅದೇ 2 o'clock ಟೈಮ್ ಹೇಳಿದ ನನಗೆ 2 o'clock ಹಾರಿದಲ್ಲ ಅದರಿಂದ ಬಿದ್ದಾಗಿತ್ತು ಆಯ್ತಾ, ಮೇಲಿನ ಕೆಳಗೆ ಬಿದ್ದಾಗಿತ್ತಲ್ಲ ಅದು ಮುಡ್ದೋಗಾಯ್ತು. ನಾ ಬೇಡ ಮಾರೆ ಸಾಯಿಲಿ ಹೇಳಿದೆ. ಸಾಯಿಲಿ 4 ಗಂಟೆ ಹೋಗುವಾಗ ಎಲ್ಲ ಹಾರಿತ್ತು. ಗೊರಕೆ ಹೊಡಿತಿದ್ದು ಯಾರು ಚಿಂತನ ಇಕ್ಕೆದ ಕ್ಯಾಪೆ ಹೊಡೆದೆ ನಾನು ಕೇಳಿದ್ರೆ ಆಗಿರ್ಬೋದು. ನೀನೇ ಗರ ಅಂತ ಕೇಳ್ತಾ ಇತ್ತು. ಸೊ ನೋಡ್ಬೋದು ಈ ಥರ. ಓಕೆ ಇದು ಹಾರಿ ಹೋಗಿತ್ತು ಆ್ಯಕ್ಚುಲಿ ರಾತ್ರಿ, ಹಾರಿ ಬ್ಯಾಕ್ ಹೋಗಿತ್ತು. ಹೀಗೆ ಇತ್ತು ನಿನ್ನೆ ಅವಸ್ಥೆ ರಾತ್ರಿ. ಆ್ಯಕ್ಚುಲಿ ಇದರ ಒಳಗಿಂದಲೇ ಮೂನೆಲ್ಲ ಕಾಣ್ತಾ ಇತ್ತು. ಓಕೆ ಮೂನು ಸ್ಟಾರ್ಸ್ ಎಲ್ಲ ಜಾಲಿ ಇತ್ತು ಮಾತ್ರ. ಒಟ್ಟಿಗೆ ನೀವು ಕೂಡ ಹಾಕೊಂಡು ಹೋಗಿರಿ ಗುಡಿದೀಪ ಪ್ಯಾರಾಚೂಟ್. ಆ್ಯಕ್ಚುಲಿ ಫೈರ್ ಕ್ಯಾಂಪ್ ಸ್ವಲ್ಪ ಜಾಸ್ತಿ ನಾವು ಕಟ್ಟಿಗೆಲ್ಲ ತರ್ತಿದ್ರೆ ಇಲ್ಲ ಸೂಪರ್ ಅಡಿಪೊಳಿ ಆಗ್ತಿತ್ತು. ಓಕೆ ಅಂದರೆ ಫೈರ್ ಕ್ಯಾಂಪ್ ಒಂಥರ ಜಾಲಿ ಆಗ್ತಿತ್ತು. ಆ ನೈಟ್ ಟೈಮಲ್ಲಿ ಕೋಲ್ಡ್ ವೆದರಲ್ಲಿ ಏನೋ ಫೀಲ್ ಸಿಕ್ತಿತ್ತು. ಒಳಗೆ ಬಂದು ಮಲ್ಗೊಂತಲೇ ಫೀಲ್ ಇರ್ತಿರಲಿಲ್ಲ, ಹೊರಗಡೆ ಅಲ್ಲೇ ಮಲ್ಗೊಂತ ಆಗ್ತಿತ್ತು. ಟೆಂಟಲ್ಲಿ ಹಾಕಿದ್ರೆ ಗೊತ್ತಿದ್ದವರು ಬರಬೇಕು, ಇಲ್ಲ ಅಂತಂದರೆ 4-5 ಜನ ಬರಬೇಕು. ಈ ಥರ ಅಲ್ಲ, ಜಾಸ್ತಿ ಗಾಳಿ ಬಂದರೆ ಕಷ್ಟ ಆಗ್ತದೆ. ಅದೇ ಈ ಥರ ಪ್ಲಾಸ್ಟಿಕ್ ಬಾಟ್ಲು ಅದು ಇದೆಲ್ಲ ಇದ್ದಾರೆ ಅಲ್ಲಿ ಬಿಸಾಕಿ ಹೋಗ್ತೀರಿ. ಸೊ ಅದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಈ ಥರ ವಾಪಸ್ ರಿಟರ್ನ್ ತೊಗೊಂಡೋಗಿ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಬೇಕು. ಮನೆಯಲ್ಲೇ ತೊಗೊಂಡೋಗಿ ಬಿಸಾಕಿ ಒಳ್ಳೆ ಕೆಲಸ. ಓಕೆ ಸೊ ನಾವೀಗ ರಿಟರ್ನ್ ಹೋಗ್ತಿದ್ದೇವೆ. ಕ್ಯಾಂಪ್ ಬಾಯ್ಸ್ ಇಲ್ಲಿದ್ದಾರೆ, ಐ ಮೀನ್ ಟೆಂಟ್ ಹಿಡ್ಕೊಂಡು. ಆ್ಯಂಡ್ ಅಣ್ಣ ಬರುವಾಗ ಭಾರಿ ಕಷ್ಟ ಆಯಿತು, ಬಟ್ ಹೋಗುವ ಫುಲ್ ಜಾಲಿ ಆಗ್ತಾಯಿದೆ. ಓಕೆ ದಾರಿ ಯಾವುದು ಇದಾ ಒಳ್ಳೆ ಬೇರ್ ಗಿಲ್ಸ್ ಎಫೆಕ್ಟ್. ದಾರಿ ಚಂದ ಉಂಟು. ಓಕೆ ದಾರಿ ಸೂಪರ್ ಕೊಡಿ. ಇದರಲ್ಲಿ ಎಂತ ಫುಲ್ ಈ ಕ್ಯಾಮರಾ ಕಣ್ಣಿಗೆ ಅಂತ ಕಾಣ್ತಾ ಇಲ್ಲ, ಅಷ್ಟೊಂದು ಫೀಲ್ ಕೊಡ್ತಿಲ್ಲ. ಹೋಗಪ್ಪ ಹೊಂಟೋಗಪ್ಪ, ಲೈಫಲ್ಲಿ ಸ್ವಲ್ಪ ಮುಂದೆ ಬರಬೇಕು, ಮುಂದೆ ಹೋಗಿ. ಒಳ್ಳೆ ಗಂಟೆ. ಸೊ ಹಾಗೆಯೇ ನಾವು ಇಳಿತಾ ಬಂದ್ವಿ. ಆ್ಯಕ್ಚುಲಿ ಇಳಿದಾಗ ಕಾಲಿಗೆ ಬ್ರೇಕ್ ಹಿಡಿದು ಕಾಲು ಸಿಕ್ಕಾಪಟ್ಟೆ ನೋವಾಗ್ತಿತ್ತು. ಬಟ್ ಆದರೂ ಕೂಡ ಓಕೆ ಆಯಿತಾ, ಇಂತಹ ಎಕ್ಸ್ಪೀರಿಯೆನ್ಸ್ ಲೈಫಲ್ಲಿ ಒಮ್ಮೆ ಆದರೂ ಮಾಡಲೇಬೇಕು, ಖಂಡಿತ ಮಾಡಲೇಬೇಕು. ಓಕೆ ಸೊ ಹೆಚ್ಚಿನವರು ಟ್ರೆಕ್ಕಿಂಗ್ ಎಲ್ಲ ಹೋಗ್ತಾರೆ, ಬಟ್ ಸ್ಟೇ ಆಗೋದು ಲಿಟ್ರಲಿ ಕಮ್ಮಿ ಜನ. ಸೊ ನೀವು ಯಾವತ್ತಾದರೂ ಸ್ಟೇ ಆಗಿದ್ದೀರಾ, ನಿಮ್ಮ ಎಕ್ಸ್ಪೀರಿಯೆನ್ಸ್ ಯಾವ ಥರ ಇತ್ತು, ಕಮೆಂಟ್ಸ್ ಓಪನ್ ಇದೆ, ಪ್ಲೀಸ್ ಕಮೆಂಟ್ ಮಾಡಿ ಅಂತ ಹೇಳ್ತಾನೆ.
ಇಳಿತಾ ಇಳಿತಾ ಬಂದು ಆ್ಯಕ್ಚುಲಿ ಬರುವಾಗ ಸ್ಟಾರ್ಟಿಂಗಲ್ಲಿ ಫುಲ್ ಜಾಲಿ ಇರ್ತಿತ್ತು. ಇವಾಗ ಕಾಲಿಗೆ ಬ್ರೇಕ್ ಹಿಡಿದು ಕಾಲು ನೋವು ಆಗ್ತಾ ಉಂಟು, ಬೆವರು ಹಿಡಿತು. ಹಾಂ, ಅವರನ್ನು ಚಂದ ಮುಂದೆ ಹೋಗಿಂತ ಬಿಟ್ಟೆ, ನಾನು ಬಿಟ್ಟೋದ್ರು ಬಾಸರ. ಇವಾಗ ಫೈನಲ್ ಆಗಿ ಕೆಳಗೆ ರೀಚ್ ಆದ್ವಿ. ಇವಾಗ ಬೈಕ್ ಹತ್ರ ಹೋಗಿ ಅಲ್ಲಿಂದ ಮನೆಯಿಂದದ ಫುಡ್ ಮಾಡ್ಲಿಕ್ಕೆ ಉಂಟನಾ ಅಥವಾ ಮನೆಗೆ? ಮನೆಗೆ. ಮತ್ತು ಮನೆಗೆ ಚಲೋ. ಒಂದು ತೋರಿಸಿ ಒಂದು ತಿನ್ನು. ಆಹಾ, ಬೈಕ್ ಟ್ರೆಕ್ ಚಂದ ಇತ್ತು, ಆದರೆ ಕ್ಲೌಡ್ಸ್ ಬೆಡ್ ಸಿಗಲಿಲ್ಲ. ಹಾಂ, ಅದು ಬೇಜಾರ. ಹೌದು, ರಾತ್ರಿ ಇತ್ತು, ಬೆಳಿಗ್ಗೆ ಎಲ್ಲ ಹೋಗಿತ್ತು. ಸೂಪರ್ ಇತ್ತು, ಜಾಲಿ. ಹಾಂ. ಇದು ಎಷ್ಟು ಸಲ 12-13 ಬರೋದು ಇಲ್ಲಿಗೊಂದು 8 ಸಲ ಆಯಿತು. ನಿನ್ನೊಂದು ಸುಳ್ಳು ಬಿಟ್ಟೆ 10 ಸಲ ಅಂತ ತಪ್ಪಿ. ಒಂದು ಲೆಕ್ಕ ಮಾಡುವಾಗ ಒಂದು 7-8 ಸತಿ ಆಯಿತು. ರಾತ್ರಿ ಕೂತು ಲೆಕ್ಕ ಮಾಡಿದ ಹೌದು. ಕೈ ಕಾಲಲ್ಲಿ ಹಿಡ್ಕೊಂಡು. ಸೊ ಯಾ